ಇವತ್ತು ಸಿಕ್ಕಂಡಿ ಮೂವಿದು ಸೆಲೆಬ್ರಿಟಿ ಶೋ ಇತ್ತು, ಬಂದಿದ್ದೆ. ನಟಿಯ ವರ್ಷ ಸೊ ಆ್ಯಕ್ಚುಲಿ ಮೊದಲನೇದು ನಾನು ಈ ಶಿಖಂಡಿ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲವನ್ನು ಹಾಡಕ್ಕೆ ಕೇಳಿನ ಬಂದೀನಿ, ಯಾಕಂದರೆ ಎಲ್ರಿಗೂ ಗೊತ್ತದ ನಾ ಎಲ್ಲವನ್ನು ಪರಮ ಭಕ್ತಿ ಅಂತಂದು. ಸೊ ಮೊದಲನೇದಾಗಿ ಇವ್ರದ್ದೆಲ್ಲರದ್ದು 7 ಮಂದಿ ಅವ್ರದ್ದು ಜೋಗ್ತಿ ಗೆಟಪ್ ನೋಡಿದ್ಮೇಲೆ ನಾನು ಇದಕ್ಕೆ ಹೋಗಬೇಕು ಅಂತ ಎಲ್ಲ ಹಂಗೋಗಿ ಕರ್ಸ್ಕೊಂಡ್ರಿ. ಮತ್ತು ನಿಮ್ಮ ಕಡೆಯಿಂದ ಇನ್ವೈಟ್ ಬಂದ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ನಂಗೆ ಪರ್ಸ್ನಲಿ ಭಾಳ ಅಂದರೆ ಭಾಳ ಇಷ್ಟ ಆದ್ರಿ. ಗೂಸ್ ಬಂಪ್ಸ್ ಮೂಮೆಂಟ್ ಅದ, ಲಾಫಿಂಗ್ ಮೂಮೆಂಟ್ ಅದ, ಕಾಮಿಡಿ ಸೀನ್ಸ್ ಅದಾವ್ರಿ, ಎಮೋಷ್ನಲ್ ಸೀನ್ಸ್ ಅದಾವ. ಐ ಥಿಂಕ್ ಎಲ್ಲ ಎಮೋಷನ್ ಮಿಕ್ಸ್ ಮಸಾಲ ಅಂತ ಹೇಳಿದ್ರೆ ಶಿಖಂಡಿ ಅಂತ ಹೇಳ್ಬೋದು. ಆ್ಯಂಡ್ ಅಂದರೆ ಜೋಗ್ತೀರ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನನಗೆ ಗೊತ್ತ್ರಿ ಅವ್ರ ಜೀವನ ಹೆಂಗಿರ್ತದೆ, ಸಮಾಜ ಅವ್ರನ್ನ ಹೆಂಗೆ ನೋಡ್ತಾರಂತಂದು ಭಾಳ ಅಂದ್ರೆ ಭಾಳ ಚಂದ ತೋರ್ಸ್ಯಾರ. ಇಷ್ಟು ಪಾಸಿಟಿವ್ ವೇ ಆಗಿ ಅಂದ್ರೆ ಜೋಗತಿಯೊಳಗೆ ತಾಯಿ ಪ್ರೀತಿ ತೋರಿಸಿದ್ದು ಐ ಥಿಂಕ್ ಇದು ಫಸ್ಟ್ ಅನ್ಕೊಂತೀನಿ. ಯಾಕಂದ್ರೆ ಜೋಗತಿಯವ್ರು ಅಂದ್ರೆ ಎಲ್ಲವನ್ನು ತೋರಿಸ್ತಾರೆ, ಬಟ್ ಜೋಗತಿಯೊಳಗೂ ತಾಯಿ ಮಮತಾ ಪ್ರೀತಿನ ಭಾಳ ಅಂದ್ರೆ ಭಾಳ ಚಂದ ತೋರಿಸ್ಯಾರ. ಸೊ ಆಲ್ ದ ಬೆಸ್ಟ್, ಎಲ್ಲರೂ ಭಾಳ ಚಲೋ ಮಾಡಿರಿ. ಸೊ ಈ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಅನ್ಕೊಳ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಭಾಳ ಚಲೋ ಮಾಡಿರಿ. ಇನ್ನಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಗಲಿ ಆ್ಯಂಡ್ ಇದು ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಹೆಲೋ ಸರ್, ಅವರ ಡಾಟರ್. ಸೊ ಮೂವಿ ನೋಡಿ ನಾನು ಭಾಳ ಇಮೋಷ್ನಲ್ ಆಗಿದ್ದೀನಿ. ಏನಂದರೆ ಈ ಮೂವಿಯಲ್ಲಿ ಎಲ್ಲ ಇದೆ, ಕಾಮಿಡಿ, ಹಾರರ್, ಲವ್, ಎವ್ರಿಥಿಂಗ್, ಮೆಸೇಜ್ ಇದೆ, ಎಲ್ಲ ಇದೆ. ಸೊ ಇದು ನಮ್ಮ ಕನ್ನಡ ಮೂವಿ, ಕರ್ನಾಟಕದ ಮೂವಿ. ಸೊ ನಾವೆಲ್ಲರೂ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಮತ್ತು ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಮತ್ತು ಲಕ್ಷ್ಮಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇಂಥ ನಿಜವಾಗ್ಲೂ ಶಿಖಂಡಿ ಅಂತ ಮೂವಿ ನಾನು ನೋಡೇ ಇಲ್ಲ. ಶಿಖಂಡಿ ಅಂದರೆ ಅರ್ಥ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಮೂವಿಯಿಂದ ಅವ್ರಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ, ಅವ್ರಿಗೆ ಎಷ್ಟು ದೈವ ಬಲ ಇದೆ ಅನ್ನೋದು ನೀವು ತೋರಿಸ್ಕೊಟ್ಟಿದ್ದೀರಾ. ಅದನ್ನೆಲ್ಲ ಜನರು ಅರ್ಥ ಮಾಡಿಕೊಂಡು ಅವ್ರಿಗೆ ಒಳ್ಳೆಯ ಸ್ಥಾನ ಕೊಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರೂ ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಅವ್ರಿಗೆ ಗೌರವ ನೀಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ನಾನು ಕರಣ್ ಅಂತ, ಪ್ರೊಡ್ಯೂಸರ್ ಅವ್ರ ಮಗ. ಸೊ ಸಂಭವಾಮಿ ಯುಗೆ ಯುಗೆ ದ ಮೆಸೇಜ್ ಆಫ್ ದ ಮೂವಿ. ಸೊ ಎಲ್ಲೆಲ್ಲಿ ಅಧರ್ಮ ನಡೀತಾ ಇರುತ್ತೋ ಭಗವಂತ ನಾನು ಮತ್ತೆ ಮತ್ತೆ ಜನ್ಮಿಸ್ತಾ ಇರ್ತೀನಿ ಅನ್ನೋದು. ಸೊ ಅದನ್ನು ಭಾಳ ನೀಟಾಗಿ ತೋರಿಸಿದ್ದಾರೆ ಮೆಸೇಜ್ನ. ಎವ್ರಿಬಡಿ ಹ್ಯಾಸ್ ಗಿವನ್ ಲೈಫ್ ಟು ದ ಕ್ಯಾರೆಕ್ಟರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಹ್ಯಾಡ್ ಸೀನ್ ಓನ್ಲಿ ದ ರಾ ಫುಟೇಜಸ್ ಬಿಫೋರ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ವಾಚಿಂಗ್ ಆಫ್ಟರ್ ಕಂಪ್ಲೀಟ್ ಶೂಟ್, ಎಡಿಟಿಂಗ್ ಎಲ್ಲ ಆದಮೇಲೆ. ದ ಮ್ಯೂಸಿಕ್ ಆಗಲಿ ಪ್ರಜಾತಮ್ ಅವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದೇ ಆ್ಯಕ್ಟೆಡ್ ವೆರಿ ವೆಲ್. ಸೊ ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪುಟ್ ದ ಮೆಸೇಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತನ ಅಂತ, ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾಗೆ 4 ಸಾಂಗ್ಸ್ ಆ್ಯಂಡ್ BGM ಮಾಡಿದ್ದೀನಿ. ಹೋದ ವರ್ಷ ನನ್ನ ಸಿನಿಮಾ ಮಹಾದೇವ ದೊಡ್ಡ ಹಿಟ್ ಆಗಿದೆ, ನಿಮಗೆಲ್ಲರೂ ಗೊತ್ತಿರೋ ವಿಷಯ. ಸೊ ಆ ಸಿನಿಮಾ ಮಾಡಿದ್ರೆ ನಂಗೆ ಏನು ವೈಪ್ ಸಿಕ್ತು, ಆವಾಗ ನನಗೆ ಅದೇ ವೈಪ್ ಸಿಕ್ತು. ಆ್ಯಂಡ್ ಈವನ್ ಥಿಯೇಟ್ರಲ್ಲಿ ಈಗ ನೋಡ್ತಾ ಇರೋವಾಗ ಕೂಡ ನನಗೆ ಒಂದು ಗೂಸ್ ಬಂಪ್ಸ್. ಅಫ್ಕೋರ್ಸ್ ಎಷ್ಟು ಒಂದು 3 ಸತಿ ಮೇಲೆ ನೋಡಿದ್ರು ಕೂಡ ನಮಗೆ ಒಂದು ವಾವ್ ಅನ್ನೋ ಒಂದು ಎಲಿಮೆಂಟ್ ನನಗೆ ಇನ್ನೂ ತುಂಬ ಕಡೆ ಅನಿಸ್ತು. ಸೊ ಆಡಿಯನ್ಸ್ಗೂ ತುಂಬ ಜನಕ್ಕೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗುರು ಸರ್ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ, ಆ್ಯಂಡ್ ನಮ್ಮ ಎಡಿಟರ್ ಚಕ್ಕನ್ ಸಾಹೇಬ್ ಅವರಿಗೆ, C2C ಕಿಶೋರ್ ಅವರಿಗೆ, ಆ್ಯಂಡ್ DOP ಮೈಸೂರು ಸರ್ಗೆ. ಆ್ಯಂಡ್ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಎಲ್ಲ ನಿಮಗೆ ನಗ್ನಗ್ತಾ ಒಂಥರ ಮಜಾ ಇರುತ್ತೆ. ಅದರಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಸೆಕೆಂಡ್ ಹಾಫಲ್ಲಿ ಮಂಗಳಮುಗಿರ್ ಕ್ಯಾರೆಕ್ಟರ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆ್ಯಂಡ್ ನಮ್ಮ ಯುವ ಬ್ರದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸೇ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅವರು ಸಾಂಗ್ಸ್ ಎಲ್ಲ ಆಗಲಿ, ಆ್ಯಕ್ಷನ್ ಬ್ಲಾಕಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ತಿನ್ನಾಗ್ಬಿಟ್ಟಿದ್ದಾರೆ. ಅಲ್ಟಿ ಆಗಿದೆ. ಖಂಡಿತ ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಇದು. ಆ್ಯಂಡ್ ತಾಯಿ ಸಾಂಗ್, ಆ ಸಾಂಗ್ ನನಗೆ ಮನಸ್ಸಿಗೆ ತುಂಬ ಹತ್ರ. ತುಂಬ ಸಾಂಗ್ಸ್ ಕಂಪೋಸ್ ಮಾಡಿದ್ರು, ಆ ಸಾಂಗ್ ಇರೋ ಜಾಗ ಬೇರೆ. ಆ್ಯಂಡ್ ಅದಕ್ಕೆ ಅದ್ಭುತ ಸಾಹಿತ್ಯ ಕೊಟ್ಟು ಕಿನ್ನಲ್ ಸರ್ ಸೂಪರ್. ಆ್ಯಂಡ್ ಖಂಡಿತ ನೀವು ನೋಡಿ ಮಿಸ್ ಮಾಡಬೇಡಿ, ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ. ನಾನು ಪಲ್ಲಕ್ಕಿ ಡೈರೆಕ್ಟ್ರು. ಈ ಸಿನಿಮಾ ನಮ್ಮ ಕಿನ್ನಲ್ ರಾಜ ನಾವು ಕರೆದಿದ್ರು, ನಮಗೆ ನಮ್ಮ ಸಾಹಿತಿ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದೆ, ಒಂದು ಹೊಸ ಪ್ರಯತ್ನ ಮತ್ತು ಟೋಟಲ್ ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರ್. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಆಮೇಲೆ ಇದ್ರ ತಕ್ಕಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಹೊಸಬ್ರು ಅಂತ ಯಾರೂ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಹಾಫಲ್ಲಿ ಸಿನಿಮಾನ ಒಂದು ಕ್ಯಾಶುವಲಾಗಿ ಟೇಕ್ ಆಫ್ ತೊಗೊಂಡ್ರೆ, ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಯಾರು ಹೀರೋಗಳು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಹೀರೋ ಆಗಿ ಮುಂದೆ ನಿಂತ್ಕೊಳ್ತಾರೆ. ತೆರೆ ಮೇಲೆ ನಾಯಕ ನಟರು ಆಗಿರ್ಬೋದು, ಅಲ್ಲಿ ಮಾತಿರ್ತಕ್ಕಂಥ 6 ಜನ ಕಲಾವಿದರು ನಮ್ಮ ಮಂಗಳಮುಖಿಯವರು ಅಂತ ಹೇಳ್ತೀವಿ.
ಅವರಂತೂ ಅದ್ಭುತವಾಗಿ ಬಂದು ಹಂಗೆ ಸ್ಟೇಜಲ್ಲಿ ಅಲರ್ಟ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ನಮ್ಮ ನಾಯಕರಾಗಿ ಯಾರಿದ್ದಾರೆ ಸರ್, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಬ್ಯೂಟಿಫುಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿ ಆಯಿತು ನನಗೆ, ವೆರಿ ಮಚ್ ಹ್ಯಾಪಿ. ಹಾಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಅದರಿಂದ ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ತಂತ್ರಜ್ಞರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಸರ್ ನಿಮ್ಮ ಹೆಸರು ಗೊತ್ತಾ, ಪ್ರಜ್ಯೋತ್, ಸೆಕೆಂಡ್ ಹಾಫಲ್ಲಂತೂ ತುಂಬ ಅದ್ಭುತವಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಕೊನೆ ಕಣ್ಣು ಕಾಣ್ತಾ ಇರೋಂಥ ನಾಯಕ ನಟರು ಅಂತ ಅಂದರೆ ಇನ್ನೊಬ್ರು ಅಂದರೆ ನಮ್ಮ ಕಿನ್ನರ್ ರಾಜ್ ಅವರು ತಾಯಿ ಬಗ್ಗೆ ಆಡಿರ್ತಕ್ಕಂಥ ಸಾಂಗು ತುಂಬ ಅದ್ಭುತವಾಗಿದೆ. ನಾನು ತುಂಬ ನನ್ನ ಮುಂದಿನ ಚಿತ್ರಗಳಲ್ಲೂ ಕೂಡ ಇವರಿಗೆ ನಾನು ತುಂಬ ಈಗಲೇ ಹೇಳ್ತಾ ಇದ್ದೀನಿ, ಅವರೆಲ್ಲ ಸಾಂಗ್ ಬರೀತಾರೆ. ಹಾಗಾಗಿ ತುಂಬ ಖುಷಿ ಆಯಿತು. ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಆ ಸೌಂಡ್ ಎಫೆಕ್ಟಲ್ಲಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ DOP ನಮ್ಮ ಸ್ವಾಮಿಯವರು, ಮೈಸೂರು ಸ್ವಾಮಿಯವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಇದನ್ನು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ ಅಂತ. ನಮಸ್ಕಾರ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ಶಿಖಂಡಿ ಚಿತ್ರ ನಾಯಕ. ಇವತ್ತು ಹೇಗೆ ಹೇಳಿ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ದಿನಕ್ಕೋಸ್ಕರ 2 ವರ್ಷದಿಂದ ಕನಸು ಕಾಣ್ತಿದೆ. ಫೈನಲಿ ಆ ದಿನ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ವರ್ಷದಿಂದ ಕಾಯ್ತಿದ್ದೆ ಈ ರೀತಿ ಔಟ್ಪುಟ್ಗೋಸ್ಕರ. ಯಾರ ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಚೆನ್ನಾಗಿದೆ ಅಂತ ಹೇಳಿ ಅಂತ ಕಾಯ್ತಿದ್ದೆ. ಫೈನಲಿ ಆ ದಿನ ಬಂದಿದೆ. ನಾನು ದೇವ್ರನ್ನ ನನ್ನ ಮೂವಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ತಾಯಂದಿರ ಬಗ್ಗೆ ಆಗಲಿ, ಎಲ್ಲರೂ ಸಮಾಜದ ಬಗ್ಗೆ ಆಗಲಿ ತುಂಬಾ ಒಂದು ಒಳ್ಳೆ ವಿಷಯನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ಗೆಲ್ಲಿಸಿ. ನನಗಿಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರವೀಣ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಹಾಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ. ಥ್ಯಾಂಕ್ ಯು. ನನಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಮೂವಿ ಹೇಗಿದೆ, ಮೂವಿ ಕಾನ್ಸೆಪ್ಟ್ ಏನು ಅಂತ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಎಲ್ಲರೂ ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬ್ರದರ್, ನಿಜವಾಗ್ಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಒಂದು ತೃಪ್ತಿ ಇದೆ ನನಗೆ ನಿಜವಾಗ್ಲೂ. ನಿರ್ದೇಶಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಒಂದು ಕತೆ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ಆಮೇಲೆ ನಿಜವಾಗ್ಲೂ ಸರ್ ಇದರಲ್ಲಿ ಏನಿಲ್ಲ, ಇದರಲ್ಲಿ ಹಾಸ್ಯ ಇದೆ, ಆಮೇಲೆ ಚಿತ್ರಕಥೆ ಇದೆ, ಸಂಭಾಷಣೆ ಇದೆ, ಆಮೇಲೆ ಒಂದು ಒಳ್ಳೆ ಕಲಾವಿದರು ಒಂದು ಅಭಿನಯ ಇದೆ. ನಿಜವಾಗ್ಲೂ ಮೇಡಮ್ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಾ. ಆ ಕ್ಲೈಮ್ಯಾಕ್ಸ್ ದೃಶ್ಯ ನೋಡಿದಾಗ ನಿಜವಾಗ್ಲೂ ನನಗಂತೂ ರೋಮಾಂಚನನೇ ಆಗೋಯ್ತು. ನಿಜವಾಗ್ಲೂ ಮೇಡಮ್ ಆ ಒಂದು ಫೀಲಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಂದು ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ನಾವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು, ಬೆನ್ನು ತಟ್ಟಬೇಕು ನಿಜವಾಗ್ಲೂ. ಯಾಕೆಂದರೆ ಈ ರೀತಿ ಸಿನಿಮಾಗಳು ಗೆದ್ದಾಗ ಇನ್ನೊಂದು 10 ಸಿನಿಮಾ ಮಾಡ್ತಾರೆ ನಿರ್ದೇಶಕರು. ನಮ್ಮ ಥರ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಎಲ್ಲ ಇದು ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕರು. ದಯವಿಟ್ಟು ನೀವು ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದಾಗ ಈ ರೀತಿ ಒಂದು 100 ಸಿನಿಮಾಗಳು ಬರುತ್ತೆ. ನಿರ್ದೇಶಕರು ಹಿಂದೆ ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕಥೆನ ತಗೊಬಂದಿದ್ದಾರೆ. ನಿಜವಾಗ್ಲೂ ನೀತು ಮೇಡಮ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಕಲಾವಿದರು, ಪೋಷಕ ಕಲಾವಿದರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇವ್ರ ಶ್ರಮ ನಿಜವಾಗ್ಲೂ ಗೆದ್ದಾಗ ನಿಜವಾಗ್ಲೂ ನೀವೆಲ್ಲ ಬೆನ್ನು ತಟ್ಟಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಿಜವಾಗ್ಲೂ ಸರ್ ಈ ರೀತಿ 10 ಹಲವು ಸಿನಿಮಾಗಳು ಮಾಡ್ತಾಯಿರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರೀತಿಯಿಂದ, ತುಂಬ ಪ್ಯಾಷನಿಂದ ಮಾಡಿರುವಂಥ ಮೂವಿ ಇದು. ಅಂದರೆ ಈ ಮೂವಿ ಬಂದಾಗ ನನಗೆ ಅಂದರೆ ಸ್ಟೋರಿ ಹೇಳಬೇಕಾದ್ರೆ ನಾನು ಇಷ್ಟು ಕರೆಕ್ಟಾಗಿ 100% ಕೊಡ್ತೀವೋ ಇಲ್ಲ ಅಂತ ಒಂದು ಡೌಟ್ ಇತ್ತು. ಬಟ್ ನಾವು ಆ ಒಂದು ವೇಷ ಹಾಕಿದಾಗ, ಅಂದರೆ ಜೋಗತಿಯ ಒಂದು ಡ್ರೆಸ್ ಹಾಕಿದಾಗ ನಮಗೆ ಗೊತ್ತಿಲ್ಲದಂಥ ಎನರ್ಜಿ, ಶಿಖಂಡಿಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಹಾಭಾರತದಲ್ಲಿ. ಸೊ ಅದೇ ರೀತಿ ಈ ಒಂದು ಮೂವಿಲಿ ನಮ್ಮ ಒಂದು ಪಾತ್ರ ತುಂಬ ಅಂದರೆ ತುಂಬ ಕನೆಕ್ಟಿವಿಟಿ ಇದೆ. ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ.
ಅಂದರೆ ಧರ್ಮ ಅಧರ್ಮ ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ 100% ಕರ್ಮ ಅನ್ನೋದು ಬಿಡೋದಿಲ್ಲ. ಸೊ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಗುರು ಸರ್. ಸೊ ನಮ್ಮನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಲೈಕ್ ಐ ಆಮ್ ಅ ಪಾರ್ಟ್ ಆಫ್ ಶಿಖಂಡಿ ಮೂವಿ. ಸೊ ಇವರಿಬ್ಬರ ಜೊತೆಗೂ ವರ್ಕ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಯಾಕೆಂದರೆ ನಾವು ಸೆಟ್ಟಲ್ಲಿ ಅಷ್ಟು ನಾನು ಕಲ್ತಿದ್ದೀನಿ ಅಂದರೆ ಅದು ರಾಘುವಿಂದನೇ. ಅಂದರೆ ಯಾವುದೇ ಒಂದು ಪರ್ಫೆಕ್ಷನಿಂದ ಹಿಡಿದು ಸೊ ಏನಾದರೂ ಮಾಡಬೇಕಂದ್ರೆ ಅವರು ಅಷ್ಟು ನೀಟಾಗಿ ಅಷ್ಟು 100% ಕೊಡ್ತಾರೆ. ಸೊ ಅದನ್ನು ನೋಡಿ ಕಲ್ತಿದ್ದೀನಿ. ಸೊ ಇವನ್ ನಿಖಿತಾಯಿಂದ ಕೂಡ ಅಷ್ಟೇ. ಸೊ ಒಂದು ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಒಂದು ಫುಲ್ಲಿ ಪ್ಯಾಕೇಜ್ಡ್ ಅಂತಲೇ ಹೇಳ್ಬೋದು. ಸೊ ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಎಂಡ್ವರೆಗೂ ಜನರನ್ನ ಹಿಡಿದು ಕೂರಿಸುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಎಲ್ಲರೂ ಬಂದು ಪ್ಲೀಸ್ ಅನ್ನಲ್ಲ, ಸೊ ಯು ಹ್ಯಾವ್ ಟು ಕಮ್. ಪ್ಲೀಸ್ ಕಮ್. ಸೊ ಪ್ಲೀಸ್ ಅಂತ ಬೇಡವೇ ಬೇಡ. ಲೈಕ್ ಎಲ್ಲರೂ ಬಂದು ನಿಮ್ಮ ಒಂದು ಮಹಾಭಾರತದ ಒಂದು ಏನು ನಾವು ಈ ಜನ್ರೇಷನಲ್ಲಿ ಕಲಿಯೋಕ್ಕೆ ಏನಾದರೂ ಬುಕ್ ಕೊಟ್ಟರೆ ಓದೋಕ್ಕಾಗಲ್ಲ. ಸೊ ಈ ಒಂದು ಮೂವಿನ ನೋಡಿದ್ರೆ 100% ಈ ಒಂದು ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ. ಮಹಾಭಾರತದಲ್ಲಿ ಏನೇನೆಲ್ಲ ಅಡಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಎಲ್ರಿಗೂ ವಂದನೆಗಳು. ಮೂವಿಗೆ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಧರ್ಮ ಕಾಪಾಡುತ್ತೆ, ಕರ್ಮ ಕಾಡುತ್ತೆ ಅನ್ನೋದು ಈ ಸಿನಿಮಾದ ಎಳೆ. ಅದೆಷ್ಟು ಸತ್ಯ ಅಂತ ಹೇಳಿದರೆ, ಒಂದೊಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸರ್ನ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಇಷ್ಟು ವರ್ಷ ನಾವು ಮಾಡಿರೋ ಜಾನರಿಂದ ಹೊರಗಡೆ ತೊಗೊಂಬಂದು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಶಿಖಂಡಿ ಟೀಮಿಗೆ ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈ ಥರ ಸಿನಿಮಾ ಇನ್ನಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಜನರಿಗೆ ಇದ್ರ ಮೇಲೆ ಶಿಖಂಡಿ ಮೇಲಿರೋ ಅಂಥ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಇರೋವಂಥ ಕತೆ. ಯಾಕಂದರೆ ತುಂಬ ಸಲ ಅದನ್ನೇ ಕೇಳ್ತೀವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿ. ಇದರಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವೆಲ್ಲ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತುಂಬ ನಮ್ಮಲ್ಲಿರುವಂಥ 100% ಎನರ್ಜಿ ಹಾಕಿ ಈ ಒಂದು ಕ್ಯಾರೆಕ್ಟರ್ ನಾವು ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ಟೀಮ್ ಏನಿದೆಯೋ ನಾವು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿರುವಂಥ ನಮ್ಮ ನಿಖಿತ್ ಅವರು, ನೀತು ಅವರು ಜೊತೆಲ್ಲ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ಎಷ್ಟೋ ಸಲ ನಾವು ಮಾತಾಡ್ತಾ ಇದ್ವಿ, ಇನ್ನೂ ಸಾಕಷ್ಟು ಸಿನಿಮಾಗಳು ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ದೇವ್ರ ದಯಿಂದ ಆಗಲಿ. ಆ್ಯಂಡ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಶಿಖಂಡಿ ಸಿನಿಮಾನ ನೋಡಿ ನಮಗೆಲ್ಲ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಹಾಫ್ ಜನರನ್ನ ಹೇಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ, ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ. ಆ್ಯಂಡ್ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಅವತ್ತು ಎಲ್ಲ ಇಂಟರ್ವ್ಯೂಸಲ್ಲಾಗಲಿ ಎಲ್ಲ ಮಾತಾಡಬೇಕಾದ್ರೆ ಒಂದು ಸೀನ್ ಬಗ್ಗೆ ಎಲ್ಲ ತುಂಬ ಪ್ರಾಮುಖ್ಯ ಕೊಟ್ಟು ಮಾತಾಡ್ತಿದ್ವಿ. ತುಂಬ ಕಷ್ಟಪಟ್ಟು ಆ ಸೀನ್ ಮಾಡಿದ್ವಿ. ಮಳೆ, ಕೈ ಮೈ ಎಲ್ಲ ಕರ್ಚಿಸ್ಕೊಂಡು ಮೂಗಲ್ಲಿ ಬಾಯಲ್ಲೆಲ್ಲ ಕೆಸರು ಹೋಗಿ ನಾವೊಂದು ಸೀನ್ನ ಮಾಡಿದ್ವಿ ಅಂತ. ಐ ಥಿಂಕ್ ಅವತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಎಷ್ಟೊಂದು ಜನ ಇಲ್ಲಿರೋ ತಾಯಂದರು ಕಣ್ಣೀರು ಹಾಕಿದ್ದಾರೆ. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಥರ ಒಂದು ಕತೆ ಹೇಗೆ ಆಡಿಯನ್ಸ್ನ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಕ್ಯಾರಿ ಮಾಡಿದ್ದಾರೆ. ಸೊ ಗುರುಮೂರ್ತಿ ಸರ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಎಲ್ಲೂ ಒಂದು ಕಡೆ ಜನ ತಿರುಗಿ ಆ ಕಡೆ ಈ ಕಡೆ ನೋಡೋದಿಲ್ಲ, ಆ ಥರ ಒಂದು ಕತೆ ಬಂದಿದೆ. ನನಗೆ ಪರ್ಸ್ನಲಿ ಇಲ್ಲಿ ಎಷ್ಟೊಂದು ಜನ ಮಹಿಳೆಯರು ತಾಯಂದರು ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ಸಿಕ್ತು ಇವತ್ತು. ಆ್ಯಂಡ್ ಎಲ್ಲರಿಗೂ ಶಿಖಂಡಿ ಏನಿದು ಅನ್ನೋದು ಇಷ್ಟು ದಿವಸ ಕ್ವೆಶನ್ ಮಾರ್ಕ್ ಇತ್ತು. ಐ ಥಿಂಕ್ ಇವತ್ತು ಆ ಕ್ವೆಶನ್ ಮಾರ್ಕಿಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಸರ್. ಐ ಥಿಂಕ್ ಎಲ್ಲರೂ ಹೇಳ್ದಂಗೆ ಗೂಸ್ ಬಂಪ್ಸ್ ಬರೋದು ಓನ್ಲಿ ಬಿಕಾಸ್ ಆಫ್ ದ ಹೈಪ್. ಮೇ ಬಿ ನಾವು ಆ್ಯಕ್ಟಿಂಗ್ ಒಂದು 50% ಮಾಡಿದರೆ ನಿಮ್ಮ ಮ್ಯೂಸಿಕ್ಕಿಂದ ಇನ್ನು ಐ ಥಿಂಕ್ ಜಾಸ್ತಿ ಎಫೆಕ್ಟ್ ಕೊಡ್ತಾ ಇದೆ. ಹೌದು. ಆ್ಯಂಡ್ ಯುವ ಅವ್ರ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಿನಿಮಾ ಅಂತ ಎಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಇದೇ ಮೇ 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಇಡೀ ಟೀಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇವತ್ತು ನಾನು ಸಿಲ್ವರ್ ಸ್ಕ್ರೀನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇವತ್ತು ನಮ್ಮನ್ನ ಅಗಲಿರುವಂಥ ದಿಲೀಪ್ ರಾಜ್ ಸರ್ ಅವರು. ಅವತ್ತು ಅವರು ನಮ್ಮೂರಿಗೆ ಬಂದು ಆಡಿಷನ್ ತಗೊಂಡು ನನ್ನನ್ನು ಹುಡುಕಿ ಇಂಡಸ್ಟ್ರಿ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾನಿವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರನ್ನ ನಾನು ಇವತ್ತು ಕಳ್ಕೊಂಡಿರೋದು ನಮಗೆ ನಿಜವಾಗ್ಲೂ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ದೇಹ ಇಲ್ಲೇ ಇತ್ತು, ಮನಸ್ಸೆಲ್ಲ ಅವ್ರ ಹತ್ರನೇ ಇತ್ತು. ನಿಜವಾಗ್ಲೂ ದಿಲೀಪ್ ರಾಜ್ ಸರ್
ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಸೀರಿಯಲ್ಗೆ ಅಂತ ಫಸ್ಟ್ ಹೋದಾಗ ಅವ್ರ ಪ್ರೊಡಕ್ಷನ್ದೇ ಆಡಿಷನ್ ನಾನು ಕೊಟ್ಟಿದ್ದು ಕೂಡ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ ಅದೊಂದು ವಿಷಯ. ಥರ ಒಂದಾಗಿದ್ದು ಆ್ಯಂಡ್ ಒಂದು ಇಡೀ ಇಂಡಸ್ಟ್ರಿಗೆ ಅದೊಂಥರ ಏನೋ ಕಳ್ಕೊಂಡಿರೋವಂಥ ಕೊರಗು ಇದೆ. ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಸಿಗಲಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.